ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಬುಲೆಟಿನ್ ಎಕ್ಸ್ಪ್ರೆಸ್. ನಾನು ಭಾಳಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ, ಆದರೆ ನಾನು ಒಂದು ಸಿನಿಮಾ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ, ಅದೇ KTM. ಯಾಕೆ KTM ಬಗ್ಗೆನೇ ಮಾತಾಡೋಕೆ ಬಂದಿದ್ದೀನಿ ಅಂದರೆ, ಸಿನಿಮಾ ಆ ಥರ ಇದೆ, ಸಿನಿಮಾ ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಸಿನಿಮಾದಲ್ಲಿ ಆ ಸಿನಿಮಾ ಕಥೆಯನ್ನು ಆ ಥರ ಮಾಡಿದ್ದಾರೆ, ಇನ್ಸ್ಪೈರ್ ಆಗುವಂಥ ಸಿನಿಮಾ. ಈ ಸಿನಿಮಾದಲ್ಲಿ ಲವ್ ಸ್ಟೋರಿ ಇದೆ, ಮದರ್ ಸೆಂಟಿಮೆಂಟ್ ಇದೆ, ಫ್ರೆಂಡ್ಶಿಪ್ ಇದೆ, ಎಮೋಷನಲ್ ಇದೆ. ಖಂಡಿತವಾಗ್ಲೂ ಹೇಳ್ತೀನಿ, ಈ ಸಿನಿಮಾ ನೋಡಿದವ್ರಿಗೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ, ಆ ಥರ ಒಂದು ಎಮೋಷನಲ್ನ ಇಟ್ಟಿದ್ದಾರೆ. ಅದೇ ರೀತಿ ಒಂದು ಲವ್ ಸ್ಟೋರಿ, ಅದ್ಭುತವಾದ ಲವ್ ಸ್ಟೋರಿ ಇಟ್ಟಿದ್ದಾರೆ. ಮತ್ತು ಬೆಡ್ಡಿಂಗಿಂದ ಬಿದ್ದು ಸಾಕಷ್ಟು ಯೂತ್ಸ್ ಹಾಳಾಗ್ತಿದ್ದಾರೆ. ಕಾಲೇಜ್ ಬಾಯ್ಸ್ ಆಗಿರ್ಬೋದು ಅಥವಾ ಹೊರಗಡೆ ಯಾರಾದರೂ ಆಗಿರ್ಬೋದು, ಮಿಡಲ್ ಕ್ಲಾಸ್, ಶ್ರೀಮಂತರು, ಬಡವರು ಎಲ್ಲರೂ ಬೆಡ್ಡಿಂಗಿಂದ ಬಿದ್ದು ಹಾಳಾಗ್ತಿದ್ದಾರೆ. ಭಾಳಷ್ಟು ಕೇಸ್ಗಳನ್ನು ನೋಡಿದ್ದೀವಿ. ಬೆಡ್ಡಿಂಗಿಂದ ಬಿದ್ದು ಸಾಲಗಾರರ ಕಡೆ ಕಾಟ ತಡೆಯೋಕ್ಕಾಗದೆ, ಫ್ಯಾಮಿಲಿ ಪ್ರೆಸರ್ ತಡೆಯೋಕ್ಕಾಗದೆ ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು. ಈ ವಿಚಾರನ ತುಂಬ ಹೈಲೈಟಾಗಿ ತೋರಿಸಿದ್ದಾರೆ. ಬರೀ ಲವ್ವರ್ಸ್ಗೆ, ಬರೀ ಯೂತ್ಸ್ಗೆ, ಬರೀ ಫ್ರೆಂಡ್ಸ್ಗೆ ಅಂತಲ್ಲ, ಎಲ್ಲರೂ ನೋಡುವಂಥ ಸಿನಿಮಾ. ದೀಕ್ಷಿತ್ ಶೆಟ್ಟಿ ಬಂದು ಈ ಸಿನಿಮಾದಲ್ಲಿ ಹೀರೋ ಕಾಣಿಸ್ಕೊಳ್ತಾರೆ. ಆದರೆ ಈ ಸಿನಿಮಾದಲ್ಲಿ 2 ಹೀರೋಯಿನ್ ಕ್ಯಾರೆಕ್ಟರ್ ಬರುತ್ತೆ. ಒಂದು ಮೆರ್ಸಿ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ, ಇನ್ನೊಂದು ತಾನ್ಯ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ. ಈ ಸಿನಿಮಾದಲ್ಲಿ ಮೆರ್ಸಿ ಏನು ಮಾಡ್ತಾರೆ, ತಾನ್ಯ ಏನು ಮಾಡ್ತಾರೆ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೇ ಗೊತ್ತಾಗುತ್ತೆ. KTM ಅಂದರೆ ಒಂದು ಬೈಕ್ ಬ್ರ್ಯಾಂಡ್, ಅದು ಒಂದು ಬೈಕ್ ಕಂಪ್ನಿ ನೇಮ್ ಅದು. ಸೊ ಈ ಸಿನಿಮಾದಲ್ಲಿ KTM ಅನ್ನೋದಕ್ಕೂ ಒಂದು ಅರ್ಥ ಇದೆ, ಫುಲ್ ಫಾರ್ಮ್ ಇದೆ. ಆ ಫುಲ್ ಫಾರ್ಮ್ ಏನು ಅನ್ನೋದನ್ನ ನೀವು ಥಿಯೇಟ್ರಲ್ಲೇ ನೋಡಿ ತಿಳ್ಕೊಬೇಕು. ನಾನು ಹೇಳಿದ್ರೆ ಅಷ್ಟು ಮಜಾ ಬರಲ್ಲ ನಿಮಗೆ. ಸೊ ಓವರಲ್ ಆಗಿ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಇಷ್ಟ ಆಯಿತು, ಭಾಳ ಇಂಪ್ಯಾಕ್ಟ್ ಆಗುವಂಥ ಸಿನಿಮಾ. ದೀಕ್ಷಿತ್ ಶೆಟ್ಟಿಯವರ ದಿಯಾ ಆದ ನಂತರ ದೀಕ್ಷಿತ್ ಶೆಟ್ಟಿಯವರ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಅಂತಲೇ ಹೇಳ್ಬೋದು. ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದಾರೆ ಕನ್ನಡದಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ ಕನ್ನಡಿಗರು, ಒಳ್ಳೆ ಸಿನಿಮಾ ಬೇಕು ಅಂತ. ಖಂಡಿತವಾಗ್ಲೂ ಹೇಳ್ತೀನಿ, ಒಳ್ಳೆ ಸಿನಿಮಾ. ನೀವು ಒಂದ್ಸಲ ಥಿಯೇಟ್ರಿಗೆ ವಿಸಿಟ್ ಮಾಡಿ ನೋಡಿ, ಒಂದ್ಸಲ ಥಿಯೇಟ್ರಲ್ಲಿ ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ಥರ ಸಿನಿಮಾ, ಏನು ಜಾನರ್ ಸಿನಿಮಾ, ಏನು ಕಥೆಯನ್ನು ಹೇಳಕ್ಕೆ ಬಂದಿದೆ ನಿಮಗೆ ಅಂತ. ಒಂದೊಳ್ಳೆ ಮೆಸೇಜ್ ಕೊಡೋದ್ರ ಜೊತೆಗೆ ಯೂತ್ಸ್ಗೆ ಇನ್ಸ್ಪೈರ್ ಆಗುವಂಥ ಸಿನಿಮಾ. ಈ ಸಿನಿಮಾ ಕಥೆಯನ್ನು ತುಂಬ ಶಾರ್ಟಾಗಿ ಹೇಳೋದಾದರೆ, ಸ್ಟಾರ್ಟಿಂಗ್ ನಿಮಗೆ ಸ್ಕೂಲ್ ಹುಡುಗನ ಕಾಣಿಸ್ಕೊಳ್ತಾರೆ. ಸ್ಕೂಲ್ ಹುಡುಗನಾಗಿ ಸ್ಕೂಲ್ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ, ಕಾಲೇಜ್ ಡೇಸ್ ಸ್ಟಾರ್ಟ್ ಆಗುತ್ತೆ, ಅವರು ಕಾಲೇಜಿಗೆ ಜಾಯ್ನ್ ಆಗ್ತಾರೆ. ಸೊ ಕಾಲೇಜಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಯಾವ ಥರ ಕಾಲೇಜ್ ಡೇಸ್ ಇರುತ್ತೆ ಅಂತ, ಯಾಕಂದರೆ ನೀವು ಕಾಲೇಜ್ ಡೇಸ್ನ ದಾಟಿ ಬಂದಿರೋರಾದರೆ ಗೊತ್ತಿರುತ್ತೆ. ಅಲ್ಲಿಂದ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ, ಒಂದಷ್ಟು ಫ್ರೆಂಡ್ಶಿಪ್ ಸಿಗ್ತಾರೆ. ಅದರಲ್ಲೂ ಎಸ್ಪೆಷಲಿ ತುಕಾಲಿ ಸಂತು, ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತು ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕಾರ್ತಿಕ್ ಅವರ ಫ್ರೆಂಡ್ ಆಗಿ. ನಿಮಗೆ ಬಿಗ್ ಬಾಸ್ನಲ್ಲಿ ಸಂತು ಪಂತು ಕಾಂಬಿನೇಷನ್ ಹೇಗಿತ್ತು, ಈ ಸಿನಿಮಾದಲ್ಲಿ ಕೂಡ ಅದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಭಾಳ ಅದ್ಭುತವಾದ ಕಾಂಬಿನೇಷನ್ ಇವ್ರದ್ದು. ಸಂತು ಅವ್ರದ್ದು ಅಷ್ಟು ಕಾಮಿಡಿ ಸೀನ್ಸ್ ಇರಲ್ಲ, ಆದರೂ ಒಂದೊಳ್ಳೆ ಫ್ರೆಂಡ್ ಕ್ಯಾರೆಕ್ಟರ್ನ ನಿಭಾಯಿಸಿರ್ತಾರೆ. ಸೊ ಅಲ್ಲಿಂದ ಅವನಿಗೆ ಕಾಲೇಜಲ್ಲಿ ಲವ್ ಆಗಿ ಬ್ರೇಕಪ್ ಆಗುತ್ತೆ, ಅವನು ಡ್ರಗ್ ಅಡಿಕ್ಟ್ ಆಗ್ತಾನೆ, ಕುಡ್ಕ ಆಗ್ತಾನೆ. ಸೊ ಅಲ್ಲಿಂದ ಅದನ್ನೆಲ್ಲ ಮುಗಿಸಿ ಪೊಲೀಸ್ IAS ಆಗ್ತಾನೆ. ಇದೆಲ್ಲ ಹೆಂಗಾಗುತ್ತೆ ಇಲ್ಲಿ ಸ್ಟೋರಿನ ನಾನು ಫುಲ್ ಹೇಳಿದ್ರೆ ಮಜಾ ಇರಲ್ಲ, ನೀವು ಥಿಯೇಟ್ರಲ್ಲೇ ಹೋಗಿ ಸಿನಿಮಾನ ನೋಡಬೇಕು. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಅಷ್ಟೇ ತುಂಬ ಅದ್ಭುತವಾಗಿದೆ, ನಿಮಗೆಲ್ಲೂ ಬೋರ್ ಅನಿಸಲ್ಲ, ಒಂಚೂರು ಟೈಮ್ ವೇಸ್ಟ್ ಆಗಲ್ಲ. ಕೊಟ್ಟಿರೋ ದುಡ್ಡಿಗೆ ತಕ್ಕನಾಗಿ ಸಿನಿಮಾ ಮಾಡಿದ್ದಾರೆ. ಹೋಗಿ ಅಕ್ಕಪಕ್ಕ ಥಿಯೇಟ್ರಲ್ಲಿ ಒಂದು ಸಲ ಸಿನಿಮಾ ನೋಡಿ. ಓಕೆ, ಇದಾಗಿತ್ತು KTM ಸಿನಿಮಾದ ಸುದ್ದಿ. ಹಾಗೆ ಇದೇ ಥರ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬುಲೆಟಿನ್ ಎಕ್ಸ್ಪ್ರೆಸ್. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.